ರಾಜ್ಯ ರಾಷ್ಟ್ರ ಸೇರಿದಂತೆ ದೇಶದ ಪ್ರಮುಖ ಸುದ್ದಿಯ ಕ್ವಿಕ್ ರೌಂಡ್ ಅಪ್ ನೋಡ್ತಾ ಹೋಗೋಣ. ಆದರೆ ಅದಕ್ಕಿಂತ ಮುಂಚೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಬೆಂಗಳೂರಿನ ಚಿನ್ನಯ್ಯನಪಾಳ್ಯ ವಿಲ್ಸನ್ ಗಾರ್ಡನ್ ನಲ್ಲಿ ಸಂಭವಿಸಿದಂತಹ ನಿಗೂಢ ಸ್ಫೋಟ ಪ್ರಕರಣ ಈಗಾಗಲೇ ಅನೇಕ ಪ್ರಶ್ನೆಗಳಿಗೆ ಕಾರಣವಾಗ್ತಾ ಇದೆ, ಅನೇಕ ಅನುಮಾನಗಳಿಗೆ ಆಸ್ಪದವಾಗ್ತಾ ಇದೆ. ಈ ನಡುವೆ ಈ ಸ್ಫೋಟ ಪ್ರಕರಣದಲ್ಲಿ ಸದ್ಯ 2 ಮಕ್ಕಳಿಗೆ ಗಾಯ ಆಗಿದ್ದು ಓರ್ವ ಬಾಲಕ ಸಾವನ್ನಪ್ಪಿದ್ರೆ ಅಲ್ಲಿದ್ದಂತಹ ಕೆಲವು ಮನೆಗಳು ಧ್ವಂಸವಾಗಿದೆ. ಈ ಘಟನೆಯ ಭಯಾನಕ ದೃಶ್ಯ ಸ್ಥಳದಲ್ಲೇ ಇದ್ದಂತಹ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಸಿಸಿಟಿವಿಯ ದೃಶ್ಯವನ್ನ ಕಂಡಂತಹ ಸಂದರ್ಭ ಸ್ಫೋಟದ ತೀವ್ರತೆಯನ್ನ ಊಹೆ ಮಾಡಿಕೊಳ್ಬಹುದು. ಸ್ಫೋಟದ ತೀವ್ರತೆಗೆ ಅಕ್ಕಪಕ್ಕದ ಮನೆಗಳು ಲಿಟ್ರಲಿ ಶೇಕ್ ಆಗಿದೆ. ಘಟನಾ ಸ್ಥಳದಲ್ಲಿನ ಸ್ವಲ್ಪ ದೂರದಲ್ಲೇ ಇದ್ದಂತಹ ಸಿಸಿಟಿವಿ ದೃಶ್ಯದಲ್ಲಿ ಯಾವ ರೀತಿಯಾಗಿ ಈ ಘಟನೆ ಸೆರೆಯಾಗಿದೆ ಅನ್ನುವಂಥದ್ದನ್ನ ನಾವಿದೀಗ ಗಮನಿಸ್ತಾ ಇದ್ದೀವಿ. ಸ್ಫೋಟದ ಶಬ್ದಕ್ಕೆ ಅಲ್ಲಿದ್ದಂತಹ ಜನ ಲಿಟ್ರಲಿ ಒಂದು ಕ್ಷಣ ಏನಾಗ್ತಿದೆ ಅನ್ನುವಂಥದ್ದೇ ಗೊತ್ತಾಗದೆ ಗಾಬರಿಗೊಂಡು ಓಡ್ ಹೋಗಿದ್ದಾರೆ. ಲಿಟ್ರಲಿ ಆ ಸ್ಫೋಟದ ಸದ್ದಿಗೆ ಹಾಗೆ ಅಲ್ಲಿ ನಡೆದಿರುವಂತಹ ಎಲ್ಲ ಅವಘಡದ ತೀವ್ರತೆಗೆ ಅಲ್ಲಿನ ಜನ ಇದೀಗ ಬೆಚ್ಚಿ ಬಿದ್ದಿದ್ದಾರೆ. ವಿಲ್ಸನ್ ಗಾರ್ಡನ್ನ ಚಿನ್ನಯ್ಯನಪಾಳ್ಯದಲ್ಲಿ ನಡೆದಿರುವಂತಹ ನಿಗೂಢ ಸ್ಫೋಟದ ಕುರಿತಾಗಿ ಅಲ್ಲಿನ ಪ್ರತ್ಯಕ್ಷದರ್ಶಿಗಳು ಕೂಡ ಈಗಾಗಲೇ ಆತಂಕಗೊಂಡಿದ್ದಾರೆ. ಗುರುವಾರ ಬೆಳಗ್ಗೆ ಸಂಭವಿಸಿದಂತಹ ಅನುಮಾನಾಸ್ಪದ ಸ್ಫೋಟದಿಂದ ಸುಮಾರು 8 ಮನೆಗಳಿಗೆ ಹಾನಿ ಉಂಟಾಗಿರೋದು, ಅನೇಕರು ಇದರಲ್ಲಿ ಗಾಯಗೊಂಡಿದ್ದಾರೆ ಕೂಡ. ಇದೇ ವಿಚಾರವಾಗಿ ಸ್ಥಳೀಯರು ಮತ್ತು ಪ್ರತ್ಯಕ್ಷದರ್ಶಿಗಳು ಸದ್ಯ ಆತಂಕಕ್ಕೊಳಗಾಗಿದ್ದಾರೆ. ಆ ಸ್ಥಳದಲ್ಲಿ ಸಿಲಿಂಡರ್ ಸ್ಫೋಟ ಆಗಿದೆ ಅನ್ನುವಂತಹ ಮಾತು ಮೊದಲದಾಗಿ ಕೇಳಿ ಬರ್ತಾ ಇತ್ತು. ಬಟ್ ಸಿಲಿಂಡರ್ ಸ್ಫೋಟದ ತೀವ್ರತೆ ಇಷ್ಟರ ಮಟ್ಟಿಗಿರುತ್ತಾ, ಇಷ್ಟು ಇಂಟೆನ್ಸಿಟಿ ಇರುತ್ತಾ ಅನ್ನುವಂಥದ್ದು ಪ್ರಶ್ನೆಯಾದಂತಹ ಸಂದರ್ಭ ಅನೇಕ ಪ್ರಶ್ನೆಗಳಿದೀಗ ಉದ್ಭವ ಆಗ್ತಾ ಇದೆ. ಸ್ಥಳದಲ್ಲೇ ಇದ್ದಂತಹ ಸಿಸಿಟಿವಿ ವಿಜುವಲ್ ಒಂದನ್ನ ನಾವು ಗಮನಿಸ್ತಾ ಇದ್ದೀವಿ. ಆ ಸಿಸಿಟಿವಿಯಲ್ಲಿ ಸ್ಫೋಟವಾದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಅಲ್ಲಿ ಚಿತ್ರಣ ಕಂಡು ಬಂತು ಅಂತ ಹೇಳಿ ನಾವು ಗಮನಿಸಬಹುದು. ಒಬ್ಬ ವ್ಯಕ್ತಿ ಅಲ್ಲೇ ಸಮೀಪದಲ್ಲಿ ಇದ್ದಂತಹ ವ್ಯಕ್ತಿ ಯಾವ ರೀತಿ ಕಿವಿ ಮುಚ್ಕೊಂಡು ಜೀವ ರಕ್ಷಣೆಗೋಸ್ಕರ ಏನಾಗ್ತಿದೆ ಅನ್ನುವಂಥದ್ದೇ ಗೊತ್ತಾಗ್ತಿಲ್ಲ. ಅಲ್ಲಿ ಬರೀ ಸದ್ದು ಮಾತ್ರ ಜೋರಾಗಿ ಕೇಳಿದಂತಹ ಹಿನ್ನೆಲೆ ಕಿವಿ ಮುಚ್ಕೊಂಡು ಆತ ಯಾವ ರೀತಿ ಓಡಿ ಬಂದ್ರು ಅನ್ನುವಂಥದ್ದನ್ನು ಗಮನಿಸ್ತಾ ಇದ್ದೀವಿ. ಅಂಡ್ ಆಲ್ಸೋ ಆ ಸಿಸಿ ಕ್ಯಾಮೆರಾ ವಿಜುವಲ್ನ ನಾವು ಅಬ್ಸರ್ವ್ ಮಾಡಿದಾಗ ಅದು ಲಿಟ್ರಲಿ ಶೇಕ್ ಆಗ್ತಾ ಇದೆ. ಅಂದ್ರೆ ಆ ಸಿಸಿಟಿವಿ ಕೂಡ ಅಲ್ಲಿ ಅಲ್ಲಾಡ್ ಹೋಗಿದೆ. ಅಷ್ಟರ ಮಟ್ಟಿಗೆ ತೀವ್ರತೆ ಈ ಸ್ಫೋಟದಿತ್ತು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇನ್ನು ಮತ್ತೊಂದು ಕಡೆಯಲ್ಲಿ ನಾವು ಗಮನಿಸ್ತಾ ಇದ್ದೀವಿ, ಯಾವುದೋ ಒಂದು ವಸ್ತು ಛಿದ್ರವಾಗಿ ಕೆಳಗೆ ಬಿದ್ದಂತಹದ್ದು ಕೂಡ ನಾವು ಅದರಲ್ಲಿ ಗಮನಿಸಬಹುದಾಗಿದೆ. 2 ವ್ಯಕ್ತಿಗಳು ಆ ವಿಜುವಲ್ನಲ್ಲಿ ನಮಗೆ ಕಾಣೋದು. ಓರ್ವ ವ್ಯಕ್ತಿ ಅಲ್ಲೇ ಸಮೀಪದಲ್ಲಿದ್ರು, ವೈಟ್ ಶರ್ಟು ಫುಲ್ ಪ್ಯಾಂಟ್ ಹಾಕಿರುವಂತಹ ವ್ಯಕ್ತಿ ಕಿವಿ ಮುಚ್ಕೊಂಡು ಸೈಡಿಗೆ ಓಡಿ ಬರ್ತಾರೆ. ಅದಾದ ಬಳಿಕ ಏನಾಯ್ತು ಅಂತ ಹೋಗಿ ನೋಡೋದಕ್ಕೂ ಆತ ಹೆದರ್ಕೊಂಡಿದ್ದಾರೆ. ಇದೀಗ ಮತ್ತೊಂದು ಅಪ್ಡೇಟ್ ಲಭ್ಯ ಆಗ್ತಾ ಇದ್ದು, ಈ ನಿಗೂಢ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯದ ಮುಖ್ಯಮಂತ್ರಿಗಳು ಪ್ರತಿಕ್ರಿಯಿಸಿದ್ದಾರೆ. ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ ಅವರು. ಮೇಲ್ನೋಟಕ್ಕೆ ಮನೆಯಲ್ಲಿ ಸಿಲಿಂಡರ್ ಸ್ಫೋಟ ಅಂತ ಹೇಳಲಾಗಿದೆ. ಇದೊಂದು ವಠಾರದ ರೀತಿ ಇರೋದ್ರಿಂದಾಗಿ ಅಲ್ಲಿರುವಂತಹ ಎಲ್ಲ ಮನೆಗಳಿಗೆ ಹಾನಿ ಉಂಟಾಗಿದೆ. ಸದ್ಯ ಕಸ್ತೂರಮ್ಮ ಅನ್ನೋರ ಮನೆಯಲ್ಲಿ ಈ ಸ್ಫೋಟ ಸಂಭವಿಸಿದ್ದು, ಘಟನೆಯಲ್ಲಿ ಮುಬಾರಕ್ ಅನ್ನುವಂತಹ ಬಾಲಕ ಸಾವಿಗೀಡಾಗಿದ್ದಾನೆ. ಆ ಬಾಲಕನ ಕುಟುಂಬಕ್ಕೆ 5 ಲಕ್ಷ ಪರಿಹಾರ ಘೋಷಣೆ ಮಾಡಲಾಗಿದೆ ಅಂತ, ಜೊತೆಗೆ ಗಾಯಾಳುಗಳ ಚಿಕಿತ್ಸಾ ಖರ್ಚು ಭರಿಸೋದಾಗಿ ಸರ್ಕಾರನೇ ಭರಿಸುತ್ತೆ ಅಂತ ಮುಖ್ಯಮಂತ್ರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟಂತ ಬಳಿಕ ಪ್ರತಿಕ್ರಿಯಿಸಿದ್ದಾರೆ. ಬ್ಲಾಸ್ಟ್ ಆಗಿರಬಹುದು, ಸಿಲಿಂಡರ್ ಬ್ಲಾಸ್ಟ್ ಆಗಿರಬಹುದು. ಅಲ್ಲಿ ಪೊಲೀಸ್ನವರ ವರದಿ ಮತ್ತು BBMP ಅವರ ವರದಿಯೂ ಕೂಡ ಅದೇ ಫಾರೆನ್ಸಿಕ್. ಇಲ್ಲಿ ಇದು ಒಂದು ವರಾಂಡ, ಚಿಕ್ಕ ಮನೆಗಳಿದ್ದಾವೆ. ಸಣ್ಣ ಮನೆಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ. ಇಮಿಡಿಯೇಟ್ ಆಗಿ ಮಹೇಶ್ವರ ರಾವ್ ಹೇಳಿದ್ದೀನಿ, ಕೂಡಲೇ ಅವನ್ನೆಲ್ಲ ರಿಪೇರಿ ಮಾಡಿಕೊಡ್ಬೇಕು. ಅವರಿಗೆ ಅವ್ರ ಮನೆ ಕುಟುಂಬದವ್ರಿಗೆ, ಮುಬಾರಕ್ಕನ ಸತ್ತೋಗಿದ್ದಾರಲ್ಲ ಅವ್ರ ಕುಟುಂಬದವ್ರಿಗೆ 5 ಲಕ್ಷ ರೂಪಾಯಿಗಳನ್ನು ಪರಿಹಾರ ಕೊಡ್ತೀವಿ. ಗಾಯಾಳುಗಳಿಗೆ ಎಲ್ಲ ನಾವೇ ಅದು ಚಿಕಿತ್ಸೆ ಖರ್ಚೆಲ್ಲ ನಾವೇ ನೋಡ್ಕೊತೀವಿ. ಒಂದು ಮತ್ತು ಆ ಬರ್ನಾಗಿದೆಯಲ್ಲ ಅವಳದು ಕೂಡ ಅವೆಲ್ಲ ಪೂರ ಖರ್ಚೆಲ್ಲ ನಾವೇ ನೋಡ್ಕೊತೀವಿ. ಕಸ್ತೂರಮ್ಮ ಅಂತ ಮನೆಯವಳು. ಸೊ ಅದು ಪಕ್ಕದ ಮನೆಗಳೆಲ್ಲ ಒಂದು 14 ಮನೆಗಳು, 13 ಮನೆಗಳು ಡ್ಯಾಮೇಜ್ ಆಗಿದೆ. ಅದನ್ನ ಕೂಡಲೇ ರಿಪೇರಿ ಮಾಡಿ ಅದನ್ನು ಮಾಡಿಸ್ಕೊಡ್ತಕ್ಕಂಥ ಬಿದ್ದೋಗಿರೋದು ಮನೆಗಳನ್ನೆಲ್ಲ ಕಟ್ಟಿಸ್ಕೊಡ್ತಕ್ಕಂಥ ಕೆಲಸ.
ಈಗ ಮೇಜರ್ ಡ್ಯಾಮೇಜ್ ಆಗಿದೆಯಲ್ಲ ಅದನ್ನು ಕಟ್ಟಿಸ್ಕೊಡ್ತೀರಾ ಸರ್? ನೋಡೋಣ, ಈಗ ಇಂಜುರಿ ಆಗಿದೆ, 30% ಆಗಿದೆ ಅಂತ ಸರ್ ಘಟನೆಗೆ ಬದುಕತಕ್ಕಂಥ ಸಾಧ್ಯತೆ ಇದೆ, ಸರ್ ಘಟನೆಗೆ ಕಾರಣ ಏನು ಕಂಡು ಬರ್ತಾ ಇದೆ ಸರ್ ಮೇಲ್ನೋಟಕ್ಕೆ? ಅದಕ್ಕೆ ಈಗ ಫೊರೆನ್ಸಿಕ್ ಡಿಪಾರ್ಟ್ಮೆಂಟ್ನವರು, ಫೈನಾನ್ಸ್ ಇವರು ಫೈರ್ ಡಿಪಾರ್ಟ್ಮೆಂಟ್ನವರು, ಆಮೇಲೆ SDR ಶೇಖ ನಜೀದುಲ್ಲಾ 37 ವರ್ಷ, ನಿಮಾನ್ಸ್ ಆಸ್ಪತ್ರೆ. ಪ್ರಮೀಳಾ 38 ವರ್ಷ, ಸಂಜಯ್ ಗಾಂಧಿ ಆಸ್ಪತ್ರೆ. ರಾಜೇಶ್ 40 ವರ್ಷ, ಸಂಜಯ್ ಗಾಂಧಿ ಆಸ್ಪತ್ರೆ. ಸೊ ಒಟ್ಟು 10 ಜನ, ಒಬ್ಬರು ಸತ್ತೋಗಿದ್ದಾರೆ, 9 ಜನ ಇಂಜೂರ್ಡ್ ಆಗಿದ್ದಾರೆ. ಒಬ್ಬರು ಮುಬಾರಕ್ಕನವರು ಸತ್ತೋಗಿದ್ದಾರೆ. ಅವರಿಗೆ ಅವ್ರ ಮನೆ ಕುಟುಂಬದವ್ರಿಗೆ, ಮುಬಾರಕ್ಕನ ಸತ್ತೋಗಿದ್ದಾರಲ್ಲ ಅವ್ರ ಕುಟುಂಬದವ್ರಿಗೆ 5 ಲಕ್ಷ ರೂಪಾಯಿಗಳನ್ನು ಪರಿಹಾರ ಕೊಡ್ತೀವಿ. ಗಾಯಾಳುಗಳಿಗೆ ಎಲ್ಲ ನಾವೇ ಅದು ಚಿಕಿತ್ಸೆ ಖರ್ಚೆಲ್ಲ ನಾವೇ ನೋಡ್ಕೊತೀವಿ. ಒಂದು ಮತ್ತು ಆ ಬರ್ನಾಗಿದೆಯಲ್ಲ ಅವಳದು ಕೂಡ ಅವೆಲ್ಲ ಪೂರ ಖರ್ಚೆಲ್ಲ ನಾವೇ ನೋಡ್ಕೊತೀವಿ, ಕಸ್ತೂರಮ್ಮ ಅಂತ ಮನೆಯವಳು. ಸೊ ಅದು ಪಕ್ಕದ ಮನೆಗಳೆಲ್ಲ ಒಂದು 14 ಮನೆಗಳು, 13 ಮನೆಗಳು ಡ್ಯಾಮೇಜ್ ಆಗಿದೆ. ಅದನ್ನ ಕೂಡಲೇ ರಿಪೇರಿ ಮಾಡಿ ಅದನ್ನು ಮಾಡಿಸ್ಕೊಡ್ತಕ್ಕಂಥ ಬಿದ್ದೋಗಿರೋದು ಮನೆಗಳನ್ನೆಲ್ಲ ಕಟ್ಟಿಸ್ಕೊಡ್ತಕ್ಕಂಥ ಕೆಲಸ. ಈಗ ಮೇಜರ್ ಡ್ಯಾಮೇಜ್ ಆಗಿದೆಯಲ್ಲ ಅದನ್ನು ಕಟ್ಟಿಸ್ಕೊಡ್ತೀರಾ ಸರ್?